ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮಾರ್ಚ್ 21, 2026ರಂದು ವಿಕ್ರಮ್ ಚದುರಂಗ ಅವರ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಕಾರ್ಯಕ್ರಮದಲ್ಲಿ ಪುಸ್ತಕ ಕುರಿತು ಮಾತು. ಪ್ರೊಫೆಸರ್ ಸಂತೋಷ್ ಚೊಕ್ಕಾಡಿ 70ರ ಆಚೆ ಅನುಭವ ಕಥನ. ಪ್ರೊಫೆಸರ್ ಸುಧಾಮಣಿ ಮರತೆ ಹೋದ ಮಹಾನುಭಾವ. ಸರ್ ಎಂ ಕಾಂತರಾಜ ಅರಸ್ರವರ ಸಂಕ್ಷಿಪ್ತ ಜೀವನ ಚರಿತ್ರೆ. ನಾಲ್ವಡಿ ಶ್ರೀ ಕೆ ನರಸಿಂಹಮೂರ್ತಿ ಸ್ಥಾನಿಕ ಸಂಪಾದಕರು. ಮೈಸೂರು ಪ್ರಜಾವಾಣಿ ಲೇಖಕರ ಮಾತು. ಪ್ರೊಫೆಸರ್ ವಿಕ್ರಮ್ ಚದುರಂಗ ಸಾಹಿತಿಗಳು. ಉಪಸ್ಥಿತರ ನುಡಿ. ಪ್ರಕಾಶಕರು ಮೈಸೂರು. ಶ್ರೀ ಅಭಿರುಚಿ ಗಣೇಶ್ ಅಧ್ಯಕ್ಷೀಯ ಮಾತು. ಪ್ರೊಫೆಸರ್ ಮನು ಚಕ್ರವರ್ತಿ. ಸ್ಥಳ ಡಿ ಕಾಸ್ಮೋಪಾಲಿಟಿಯನ್ ಕ್ಲಬ್, ಶತಮಾನೋತ್ಸವ ಸಭಾಂಗಣ, ಮೈಸೂರು. ಇರುವ ಬಾಳಿನ ಒಂದು ಕ್ರಮಾಗತವಾದ ಒಂದು ಕಥನವನ್ನು ಧಿಕ್ಕರಿಸಿ ಬೇರೆ ಬೇರೆ ಮುಖ್ಯ ಕ್ಷಣಗಳನ್ನು ಆಯ್ದು ಅದರ ಮೂಲಕ ಒಂದು ಚಿಂತನೆಯನ್ನು ತರುವಂತಹ ಒಂದು ಪ್ರಯತ್ನ, ಅದು 70ರ ಆಚೆಗಿನ ಕೃತಿಯ ಒಂದು ವಿಶಿಷ್ಟ ಗುಣ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಕೃತಿಯನ್ನು ಓದ್ತಾ ಬೇರೆ ಬೇರೆ ಕೃತಿಗಳು ನೆನಪಾದರೂ ಕೂಡ ಅದು ವಿಶಿಷ್ಟವಾಗಿ ನಿಲ್ಲೋದು ವಿಕ್ರಮ್ ಅವರ ಅನನ್ಯವಾದಂಥ ಒಂದು ಕಲಾಕೃತಿ. ದಿವಾನ್ ಕಾಂತರಾಜ್ ಅರಸ್ ಈ ನಾಡು ಮೈಸೂರು ರಾಜ್ಯ ಕಂಡಂತಹ ಅಪ್ರತಿಮ ಒಬ್ಬ ದಕ್ಷ ಆಡಳಿತಗಾರರು ಹಾಗೂ ದಿವಾನರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬದುಕಿದ್ದು ಬಹಳ ಅಲ್ಪ ಕಾಲ, 53 ವರ್ಷ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಲ ಅಂದರೆ 28 ವರ್ಷಗಳ ಕಾಲ ಅವರು ಮೈಸೂರು ರಾಜ್ಯದ ವಿವಿಧ ಉನ್ನತ ಪದವಿಗಳಲ್ಲಿ ಆಡಳಿತವನ್ನು ನಿರ್ವಹಿಸಿದವರು, ದಿವಾನರಾಗಿದ್ದವರು. ಈ 28 ವರ್ಷಗಳ ಅವಧಿಯಲ್ಲಿ ನಮಗೆ ಸಮಕಾಲೀನ ದಾಖಲೆಗಳು ತುಂಬಾನೇ ಇದೆ. ನವೆಂಬರ್ 12, 1894 ಅವರು ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮೈಸೂರು ಆಡಳಿತಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1922ರ ಏಪ್ರಿಲ್ ಕೊನೆಯವರೆಗೆ ಅಂದರೆ ಆವಾಗ ದಿವಾನರಾಗಿ ನಿವೃತ್ತಿ ಹೊಂದುತ್ತಾರೆ. ಇದರ ನಡುವೆ ಅನೇಕ ಉನ್ನತ ಪದವಿಗಳನ್ನು ಹೊಂದಿದ್ರು. ಅಲ್ಲೆಲ್ಲ ತಮ್ಮ ದಕ್ಷತೆಯನ್ನು ಮೆರೆದು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಆ ಎಲ್ಲ 28 ವರ್ಷಗಳ ಅವಧಿಯಲ್ಲಿ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಸ್, ಅವರ ಅಳಿಯಂದರು ಅಂದರೆ ಲೇಖಕರ ದೊಡ್ಡಪ್ಪಾಜಿಯವರು ರಚನೆ ಮಾಡಿರ್ತಕ್ಕಂಥ ಅಂದರೆ ಅವರ ಭಾಷಣಗಳನ್ನು ಸಂಗ್ರಹ ಮಾಡಿ ವಾಲ್ಯೂಮ್ 1, ಸ್ಪೀಚಸ್ ಆಫ್ ಸರ್ದಾರ್ ಕಾಂತರಾಜ್ ಅರಸ್ ಅವರದು ವಾಲ್ಯೂಮ್ 1, ಮತ್ತು ಅವರು ದಿವಾನರಾದಾಗ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಅಡ್ರೆಸ್ ಮಾಡಿರೋದು ವಾಲ್ಯೂಮ್ 2. ಇಷ್ಟೆಲ್ಲ ಪ್ರೈಮರಿ ಸೋರ್ಸಸ್ ಇದ್ರೂ ಕೂಡ ಅವರ ಬಗ್ಗೆ ಇಲ್ಲಿಯವರೆಗೆ 100 ವರ್ಷಗಳ ಕಳೆದು ಹೋಗಿದೆ, ಒಂದು ಗಂಭೀರವಾದ ಆಳವಾದ ಸಂಶೋಧನೆ ಅಧ್ಯಯನ ಆಗಿಲ್ಲ ಅಂದರೆ ಆಶ್ಚರ್ಯ ಅಷ್ಟೇ ಅಲ್ಲ, ವಿಷಾದನೀಯ ಕೂಡ. ಅದಕ್ಕೇನೆ ನೋಡಿ, ಅವರ ದೊಡ್ಡಪ್ಪನವರ ಆ ಒಂದು ವಾಲ್ಯೂಮ್ 1 ಹೇಳಿದ್ನಲ್ಲ, ಅದರಲ್ಲಿ ಅವರು ಮಾವನವರ ಶಾರ್ಟ್ ಲೈಫ್ ಹಿಸ್ಟ್ರಿ ಬರೆದಿದ್ದಾರೆ. ಅದನ್ನ ಕನ್ನಡದ ಅನುವಾದ ಲೇಖಕರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ನೇರವಾಗಿ ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತ ಮೇನ್ ಹೆಡ್ಡಿಂಗ್ ಕೊಟ್ಬಿಡ್ಬೋದಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಬಹಳ ಅನ್ವರ್ಥವಾಗಿ ಮರತೇ ಹೋದ ಮಹಾನುಭಾವ ಅಂದ್ರು. ಅಂದ್ರೆ ಇಲ್ಲಿವರೆಗೆ ಮರ್ತಿದ್ದೀರಾ, ಇಲ್ಲಿ ಆಶಯ ಏನು, ಲೇಖಕರ ಆಶಯ, ಈ ಸಮಾರಂಭದ ಆಶಯ ಕೂಡ. ಇನ್ನು ಮುಂದಾದ್ರೂ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅಗಾಧ, ಅವರ ವ್ಯಕ್ತಿತ್ವ ಆದರ್ಶ ಅನುಕರಣೀಯ, ಕೊಡುಗೆಗಳು ಸಾಕಷ್ಟಿದೆ. ಇವೆಲ್ಲವನ್ನ ಗಂಭೀರವಾಗಿ ಇನ್ನಾದರೂ ಮುಂದೆ ಸಂಶೋಧನೆಗೆ ಒಳಪಡಿಸಿ ಅಂತ. ಹೌದು, ಒಂದು 5-6 ವರ್ಷಗಳ ಕಾಲ ದಿನದಲ್ಲಿ 14ರಿಂದ 16 ಗಂಟೆಗಳ ಕಾಲ ಶ್ರಮ ವಹಿಸಿದ್ರೆ 2 ಅದ್ಭುತ ಸಂಶೋಧನಾ ಗ್ರಂಥಗಳು ಹೊರಬರುತ್ತವೆ. ಅದಕ್ಕೆ ಮನಸ್ಸು ಮಾಡಬೇಕಷ್ಟೇ. ವಿಕ್ರಮ್ ಸರ್ ನಲ್ನುಡಿ ಆಡೋದು ಪತ್ರಕರ್ತರಿಗೆ ಸ್ವಲ್ಪ ಕಷ್ಟ. ನಾವು ನಿಷ್ಠುರವಾದ ನುಡಿಗಳಿಗೆ ಪ್ರಖ್ಯಾತರು ಮತ್ತು ಕುಖ್ಯಾತರು. ಹಾಗೆ ನೋಡಿದ್ರೆ ವಿಕ್ರಮ್ ಸರ್ ಅವರನ್ನು ಬಲ್ಲವರಿಗೆಲ್ಲ
ಅವರ ನಲ್ನುಡಿ ಮತ್ತು ನಲ್ನುಡಿ ಅಂತ ವ್ಯಕ್ತಿತ್ವ ಚೆನ್ನಾಗಿ ಗೊತ್ತಿರುತ್ತೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಈ ಬಗ್ಗೆ ಕೊಂಚ ಭಿನ್ನ ಅಭಿಪ್ರಾಯ ಇರ್ಬೋದು. ನುಡಿ ಅಂದರೆ ನುಡಿ ಅಷ್ಟೇ ಅಲ್ಲ, ಅದು ಭಾಷಿಕ ಅಭಿವ್ಯಕ್ತಿ ಅಷ್ಟೇ ಅಲ್ಲ, ಅದೊಂದು ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದ ಒಂದು ಅಭಿವ್ಯಕ್ತಿ ಕೂಡ ಹೌದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.